ಇದನ್ನ ನಾವು ಅಮಾವಾಸ್ಯೆ ಏನು ನಾಳೆ ದೀಪಾವಳಿ ಬರೋ ಅಮಾವಾಸ್ಯೆಗೆ ಪಾಡ್ಯ ದಿನ ಇದನ್ನು ಹಾಕಿ ತುಂಬ ಒಳ್ಳೆಯದಾಗುತ್ತೆ ನೋಡಿ. ಈ ಥರ ಎಲ್ಲ ಹಾಕಿ ಈ ಕಾಲಮಲ್ಲೆಲ್ಲ ಫಸ್ಟಿಗೆಲ್ಲ ಅರಿಶಿನ ಹಾಕಬೇಕು. ಆ ಕಡೆ ಎಲ್ಲ ಅರಿಶಿನ ಹಾಕಿ ಮಧ್ಯ ಕುಂಕುಮ ಹಾಕಬೇಕು. ಇದು ಒಂದು ಲಕ್ಷ್ಮೀ ಕಟಾಕ್ಷದ ರಂಗೋಲಿ. ಇದನ್ನೇ ನೀವು ಅವತ್ತಿನ ದಿನ ದೀಪಾವಳಿ ದಿನ ತಪ್ಪದೆ ಹಾಕಿದರೆ ನಿಮ್ಮ ಏನು ಇಷ್ಟಾರ್ಥ ಸಿದ್ಧಿ ಆಗೇ ಆಗುತ್ತೆ. ನೀವು ಏನು ಅಂದ್ಕೊಂಡಿರ್ತೀರಲ್ಲ ಅದಾಗತ್ತೆ. ಆಮೇಲೆ ನಮ್ಗೆ ಏನಾರ ಕಷ್ಟ ಪರಿಸ್ಥಿತಿ ತಪ್ಪ ದುಡ್ಡಿನ ರಾಶಿ ತಂದರೆ ಈ ರಂಗೋಲಿ ಹಾಕಿದ್ರೆ ಅನುಕೂಲ ಆಗಿ ಹೋಗುತ್ತೆ. ನಾನು ದಿನ ಆದರೂ ಇವನು ಹಾಕ್ತಾ ಹೋಗ್ತೀನಿ. ಈ ಥರ ಮನೆ ಮೇಲೆ ನೀವು ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಿರ್ತೀರ ಅಲ್ಲೊಂದು ಮನೆ ಇಟ್ಟು ಈ ಥರ ರಂಗೋಲಿ ಹಾಕಿ ನೋಡಿ ಅದು ಹೆಂಗೆ ಅನಿಸ್ತು ಅಂತ ಹೇಳಿ ನೋಡಿ. ಇಷ್ಟೆಲ್ಲ ಹಾಕಿ ಈ ಥರ ನಮ್ಮ ನಡುಬದ್ದೆಲ್ಲ ಕುಂಕುಮ ಹಾಕ್ತಾ ಹೋಗ್ಬೇಕು. ಅಲ್ಲೆಲ್ಲ ಫುಲ್ ಅರ್ಶಿನ ಹಾಕಿ ಈ ಥರ ಎಲ್ಲ ಕುಂಕುಮ ಹಾಕಬೇಕು ನೋಡಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ರಂಗೋಲಿನೂ. ಆಮೇಲೆ ತುಂಬ ಒಳ್ಳೆಯದು. ಇದು ದಿನನಿತ್ಯ ಹಾಕುವಂಥ ರಂಗೋಲಿನೂ ಇದ್ದಾವೆ. ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ನಾನು ದಿನನಿತ್ಯ ಹಾಕುವಂಥ ರಂಗೋಲಿನೂ ನೀವು ತೋರಿಸ್ಕೊಡ್ತೀನಿ. ಇದು ಈಗ ದೀಪಾವಳಿ ಬಂತಲ್ಲ, ವಿಶೇಷವಾದ ಹಬ್ಬ. ದೀಪಾವಳಿ ದಿನ ತಪ್ಪದೆ ಹಾಕುವಂಥ ರಂಗೋಲಿ ನೋಡಿ. ಈ ಥರ